ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರಭು. ಆ, ಒಂದು ಕಿಡ್ಸ್ ಸೇಫ್ಟಿ ಗೇಟ್ ನೋಡ್ತಾ ಇದ್ದೆ ಆನ್ಲೈನಲ್ಲಿ. ಇದೊಂದು 2000ವರೆಗೂ ಇತ್ತು ಎಲ್ಲ ವೆಬ್ಸೈಟಲ್ಲೂ ಈ ಥರ ಹಾಲೋ ಪೈಪ್ದು. ನನಗೆ ವುಡ್ಡಂದು ಸ್ವಲ್ಪ ಸಾಲಿಡ್ ಆಗಬೇಕಾಗಿತ್ತು. ಹಾಗಾಗಿ ಬ್ಯಾಂಬೂ ಬಜಾರಲ್ಲಿ ಈ ವುಡ್ ಸಿಗುತ್ತೆ, ಪೈನ್ ವುಡ್ ಅಂತ ಕೇಳ್ಪಟ್ಟೆ. ಹಾಗಾಗಿ ಶಿವಾಜಿನಗರಕ್ಕೆ ಹೋಗಿ ಈ ಕೌಸರ್ ಬೇಕ್ರಿಲಿ ನಾನು ತಿನ್ಕೊಂಡು ಬ್ಯಾಂಬೂ ಬಜಾರಿಗೆ ಬಂದೆ. ಸುಮಾರು ಅಂಗಡಿ ಇದ್ದಾವೆ, ಅದರಲ್ಲಿ ಈ ಅಂಗಡಿ ನೋಡಿದೆ. ಇದರಲ್ಲಿ ಪೈನ್ ವುಡ್ಗಳು ಕಾಣಿಸ್ತು ನನಗೆ. ಸೊ ಈ ಅಂಗಡಿಯಲ್ಲಿ ಸ್ಟಾಪ್ ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟು ಪೈನ್ ವುಡ್ನ ಆರ್ಡ್ರ್ ಮಾಡಿದೆ. ಇದು 8 ಫೀಟ್ ಬರುತ್ತೆ, $120, 100ರಿಂದ $120. ನಾನು ಒಂದರಲ್ಲಿ ನಮ್ಮ 3 ಕಟ್ ಮಾಡ್ಕೋಬೋದು. 2.5 ಫೀಟ್ ಅಂತ ಬಂದ್ರು ನಾನು ಸುಮಾರು ಒಂದು 26-30 ಕಟ್ ಮಾಡಿಸ್ಕೊಂಡು ನನಗೇನು ಸೈಜ್ ಬೇಕೋ ಅದನ್ನು ಗಾಡಿಯಲ್ಲಿ ಹಾಕ್ಕೊಂಡು ಮನೆ ಕಡೆ ಬಂದೆ. ಬರ್ತಾ ನಾನೇನು ಮಾಡಿದೆ, ಸ್ವಲ್ಪ ಇಂಜಸ್ ಅದಕ್ಕೆಲ್ಲ ಒಂದು $15 ಒಂದು ಅನಿಸುತ್ತೆ, ಅದಕ್ಕೆ ಇಂಜಸ್ ಎಲ್ಲ ತೊಗೊಂಡು ಕಾರಲ್ಲಿ ಹಾಕ್ಕೊಂಡು ಅದೇ ರೀತಿ ನನಗೆ ಒಂದು ಆ್ಯಂಗಲ್ ಗ್ರೈಂಡರ್ ಮಿಷಿನು ಮತ್ತು ಅದನ್ನು ಕಟ್ ಮಾಡೋ ಒಂದು ಎರಡನ್ನೂ ರೆಂಟಿಗೆ ತೊಗೊಂಡೆ. $100 ಪರ್ ಡೇ. ಅದು ತೊಗೊಂಡು ಬಂದು ಮನೆಗೆ ನನಗೆ ಗೊತ್ತಿರೋ ಅಷ್ಟು ಮಾರ್ಕ್ ಮಾಡಿಕೊಂಡೆ, ನನಗೆ ಯಾವ ಥರ ಬೇಕು ಆ ಥರ ಮಾರ್ಕ್ ಮಾಡಿಕೊಂಡು ಮಿಕ್ಕಿದ ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಟ್ಟೆ. ಫಸ್ಟು ಈ ಕಟಿಂಗ್ ಮಾಡಬೇಕಲ್ಲ ನಾವು ಮಾರ್ಕ್ ಮಾಡಿಕೊಂಡಿರೋದಕ್ಕೆ, ಅದಕ್ಕೆ ಇದಕ್ಕೊಂದು ಬ್ಲೇಡ್ ಬರುತ್ತೆ. ಇದಕ್ಕೊಂದು ಬ್ಲೇಡ್ ಫಿಕ್ಸ್ ಮಾಡಿಬಿಟ್ಟು ಸೇಫಾಗಿ ಅದನ್ನು ಟೈಟ್ ಮಾಡಿಕೊಂಡು ನಾನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅಂದರೆ ಒಂದು ಸರ್ಕ್ಯುಲರ್ ಆಗಬೇಕಾಗಿತ್ತು, ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಆ ಥರ ಕಟ್ ಮಾಡಿಕೊಂಡೆ. ನನಗೆ ಯಾವ ಥರ ಅಂದರೆ 100% ಪರ್ಫೆಕ್ಟಾಗಿ ಬರಲಿಲ್ಲ, ಬಟ್ ಆಲ್ಮೋಸ್ಟ್ ಮಾರ್ಕಿಂಗಿಗೆ ನಾನು ಅಚೀವ್ ಮಾಡಿದೆ ಅಂದ್ಕೊಳ್ಳಿ. ಅಂದರೆ ಬಟ್ ಏನಂದರೆ ತುಂಬ ಸೇಫಾಗಿ ಮಾಡಬೇಕು ಯಾರೇ ಮಾಡೋರಿದ್ರು. ಅದೇ ರೀತಿ ಈ ಆ್ಯಂಗಲ್ ಗ್ರೈಂಡಿಂಗ್ ಇದೆಲ್ಲ, ಇದು ತುಂಬ ಸ್ಪೀಡ್ ಆ್ಯಕ್ಚುಲಿ. ಟೈಲ್ಸ್ ಎಲ್ಲ ಗ್ರೈಂಡ್ ಮಾಡೋ ಮೆಷಿನ್ನು. ಇದನ್ನು ತೊಗೊಂಡು ಸಿಬ್ರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೈಸ್ ಮಾಡಿಕೊಂಡೆ. ಅಂದರೆ ಸ್ವಲ್ಪ ಹುಷಾರಾಗೆ ಮಾಡಬೇಕು, ಫಸ್ಟ್ ಟೈಮ್ ಮಾಡೋರು ಯಾರೇ ಇದ್ದರು. ನಂದು ಫಸ್ಟ್ ಟೈಮ್, ಬಟ್ ಕೇರ್ಫುಲ್ಲಾಗಿ ಸೇಫ್ಟಿನ ತೊಗೊಂಡೆ, ಸಿಂಪಲ್ಲಾಗಿ ಈಸಿಯಾಗಿ ಮಾಡಿದೆ. ಸೊ ನನಗೆ ಎಷ್ಟು ವುಡ್ಗಳಿತ್ತೋ ಅಷ್ಟನ್ನು ನಾನು ಸಿಬ್ರೆಲ್ಲ ನೈಸ್ ಮಾಡಿಕೊಂಡು ಸರ್ಫೇಸ್ ಫಿನಿಷ್ ಮಾಡಿಕೊಂಡು ನೈಲಿಂಗ್ ಮಾಡಿಕೊಂಡೆ. ಸಿಂಪಲ್ಲಾಗಿ ನಾನೊಂದು 7 ಪೀಸ್ ಏನೋ ಬೇಕಾಯ್ತು, 7 + 2, ಕ್ರಾಸಿಗೆ 1-2, ಸ್ಟ್ರೈಟಿಗೆ 1-2 ನೈಲಿಂಗ್ ಮಾಡಿಕೊಂಡು ಒಂದು ಶೇಪಿಗೆ ತೊಗೊಂಬಂದೆ. ನಾನು ಏನು ಅಂದ್ಕೊಂಡಿದ್ದೋ ಆ ಶೇಪಿಗೆ ತೊಗೊಂಬಂದು ನೆಕ್ಸ್ಟ್ ಏನು ಮಾಡಿದೆ, ಸೊ ಇದನ್ನು ತೊಗೊಂಬಂದು ಇಂಜಸ್ ಎಲ್ಲ ತೊಗೊಂಬಂದಿದ್ದಲ್ಲ, ಹಾಗಾಗಿ ಫಿಟ್ ಮಾಡ್ಕೊಂಡು ಅಂತ ರೆಡಿ ಮಾಡಿದೆ. ಮೀನ್ವೈಲ್ ಇನ್ನೂ ಉಳಿದಿರೋದ್ರಲ್ಲಿ ನಾನೆಲ್ಲ ಪಾಲಿಷ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಹೋಮ್ ಡೆಕೋರಿಗೆಲ್ಲ ಮಾಡೋಣ ಅಂತ, ಇನ್ನೊಂದು ಸ್ವಲ್ಪ ಗೇಟ್ಗಳು ಮತ್ತು ಹೋಮ್ ಡೆಕೋರೆಲ್ಲ ಮಾಡೋಣ ಅಂತ ಇಟ್ಟಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ನನಗೆ ಸೆಲ್ಫ್ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗಾಗಿ ಸುಮಾರು ಎಲ್ಲ ಮಾಡಿಕೊಂಡೆ, ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. 1 ಬೈ 1 ಮಾಡೋಣ ಹೋಮ್ ಡೆಕೋರ್ ಟೈಮ್ ಇದ್ದಾಗ ಅಂತ. ಸೊ ಇದಿಷ್ಟು ಆದಮೇಲೆ ನಾನೇನು ಮಾಡಿದೆ, ಪಾಲಿಷಿಂಗ್ ಎಲ್ಲ ಆಯಿತು. ಸೊ ನೈಲಿಂಗು ಮಾಡ್ಕೊಂಡೆ ನನ್ನ ಗೇಟ್ನ. ಸೊ ಅದನ್ನು ತೊಗೊಂಬಂದು ಇಂಜಸ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಮನೆಯಲ್ಲಿ. ಸೊ ಅದನ್ನು ತೊಗೊಂಬಂದು ಇಂಜಸ್ನ ಫಿಟ್ ಮಾಡಿಕೊಂಡೆ. ಆಲ್ರೆಡಿ ಈ ಗೇಟಿಗೆ 3 ಸಾಕಾಯ್ತು ನನಗೆ. 3 ಇಂಜಸ್ನ ಹಾಕ್ಕೊಂಡು ಅಮೆಝಾನಲ್ಲಿ ಒಂದು ಲಾಕ್ ತೊಗೊಂಡೆ. ಈ ಮಕ್ಕಳು ಎಲ್ಲ ಈಸಿಯಾಗಿ ತೆಗಿಬಾರ್ದು ಅನ್ನೋದಕ್ಕೋಸ್ಕರ $199 ಈ ಲಾಕು. ಒಂದು ಕಡೆ ಲಾಕ್ ಇತ್ತು, ಇನ್ನೊಂದು ಕಡೆ ಜಸ್ಟ್ ನಮ್ಮ ಸೈಕಲ್ ಲಾಕ್ ಮಾಡ್ತೀವಲ್ಲ ಆ ಥರ ಒಂದು ಲಾಕು. 2 ಕಡೆ ಗಮ್ ಟೇಪ್ ಇರುತ್ತೆ, ಎಲ್ಲಿ ನಮಗೆ ಬೇಕೋ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಅಷ್ಟು ಫಿಟ್ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡಿಕೊಂಡೆ. ಸೊ ದಟ್ ಸಿಂಪಲ್ಲು. ಇದನ್ನು ಒಳಗಡೆ ಹಾಕ್ಬಿಟ್ಟು ಕೀ ಹಾಕೋದು ಅಷ್ಟೇ. ಆಬ್ವಿಯಸ್ಲಿ ಇದನ್ನು ಮಕ್ಕಳಂತೂ ಎಳೆಯೋಕ್ಕಂತೂ ಆಗೋಲ್ಲ. ಸೊ ಒಂದು ಸೇಫ್ಟಿ ಅಂತೂ ಆಯಿತು. ಹಾಲೋ ಮೆಟಲ್ಗಿಂತ ಇದು ನನಗೆ ಯಾಕೋ ಸೇಫ್ಟಿ ಅನ್ನಿಸ್ತು, ಯಾಕಂದರೆ ಅದು ವೆಯ್ಟ್ ಅಷ್ಟೊಂದು ತಡೆಯುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಇದಂತೂ ಸಾಲಿಡಾಗಿತ್ತು. ಸೊ ನಮ್ಮ ಪರ್ಪಸ್ ಅಂತೂ ಸಾಲ್ವ್ ಆಗುತ್ತೆ ಇದರಲ್ಲಿ. ಇದು ಫೈನಲ್ ಔಟ್ಪುಟ್ಟು. ಸೊ ಹೋಪ್ಫುಲಿ ಒಂದು ರೇಂಜಿಗೆ ಬಂದಿದೆ ಅಂದ್ಕೊಳ್ತೀನಿ. ಸೊ ಇದಾದಮೇಲೆ ನನ್ನ ಹತ್ರ ಸ್ವಲ್ಪ ಇದಿತ್ತು, ವಾರ್ನಿಷು ಆಲ್ರೆಡಿ ಉಳಿದಿತ್ತು, ಲಾಸ್ಟ್ ಇಯರ್ ತೊಗೊಂಡಿದ್ದೆ. ಆ ವಾರ್ನಿಷನ್ನು ಮೇಲ್ಗಡೆ ಹೊಡೆದೆ. ಸೊ ದ್ಯಾಟ್ ಇನ್ನೂ ಸ್ವಲ್ಪ ಸ್ಮೂತ್ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ವಾರ್ನಿಷ್ ಹೊಡೆದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿದೆ ಅಂತ ಹೇಳಿ ಏನಾದರೂ ನೀವು ಮಾಡಬೇಕು ಅಂದರೆ ಈಸಿಯಾಗಿ ಮಾಡ್ಕೊಳ್ಳಿ. ಒಂದು $500 ಒಳಗಡೆ ಒಂದು ಗೇಟ್ ಆಗೋಗುತ್ತೆ, ಸಾಲಿಡಲ್ಲಿ ಲೈಫ್ ಲಾಂಗ್ ಬರುತ್ತೆ. ಏನಾದರೂ ಡೌಟ್ ಇದ್ದರೆ ಸೊ ಕಮೆಂಟ್ ಮಾಡಿ. ಸೊ ಇನ್ಫಾರ್ಮೇಷನ್ ಬೇಕಂದರೆ ಹೇಳ್ತೀನಿ. ಸೊ ಚೀಪ್ ಆ್ಯಂಡ್ ಬೆಸ್ಟಾಗಿ ನಮಗೆ ಬೇಕಾದಷ್ಟು ಮಾಡ್ಕೋಬೋದು, ರಾದರ್ ದ್ಯಾನ್ ಪೇಯಿಂಗ್ 2000. ಸೊ ಇದಿಷ್ಟು ಇವತ್ತಿಗೆ. ಸಿಗೋಣ, ಬಾಯ್.